ಹಾಯ್ ಗೈಸ್, ಓಕೆ, ಈ ಒಂದು ವಿಡಿಯೋ ಭಾಳಷ್ಟು ಅಂತಂದ್ರೆ ಹುಡುಗರು ಕಾಯ್ತಾ ಇರ್ತಾರೆ. ಯಾಕಂದರೆ ಆಫ್ಟರ್ ದ ಸೆಕೆಂಡ್ ಪಿ ಯು ಸಿ ನಮ್ಗೆ ಏನೆಲ್ಲ ಸ್ಕಾಲರ್ಶಿಪ್ಗಳಿರ್ತವೆ ಎಷ್ಟೋ ಹುಡುಗರಿಗೆ ಗೊತ್ತಿಲ್ಲದೆ ಮಿಸ್ ಮಾಡ್ಕೊತಿರ್ತಾರೆ. ಇನ್ ಕೇಸ್ ಗೊತ್ತಿದ್ರು ಕೂಡ ಏನೇನು ಇದಾವೆ ಅಂತ ಗೊತ್ತಿರೋ ಅಂದರೆ ಒಂದೆರಡು ಗೊತ್ತಿರ್ತದೆ, ಭಾಳಷ್ಟು ಗೊತ್ತಿರಲ್ಲ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಇನ್ ಕೇಸ್ ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡಿತ್ತಂದ್ರೆ ನಿಮ್ಗೆ ಏನೆಲ್ಲ ಸ್ಕಾಲರ್ಶಿಪ್ ಬರ್ತವೆ, ನೀವು ನಾರ್ಮಲ್ ಡಿಗ್ರಿ ಮಾಡ್ಕೊಂಡಿದ್ರು ಅಥವಾ ಪ್ರೊಫೆಷನಲ್ ಡಿಗ್ರಿ ಮಾಡ್ಕೊಂಡಿದ್ರು, ನಿಮಗೆ ಅದು ಬಿಟ್ಟಿದ್ದು ಬೇರೆ. ಅಂದರೆ ಮೀನ್ಸ್ ಏನಪ್ಪ ಅಂದರೆ ನಾರ್ಮಲ್ ಡಿಗ್ರಿ ಮತ್ತಂದರೆ ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಏನಾದರೂ ಮಾಡ್ಕೊಂಡಿರ್ತಾರ, ಅಥವಾ ನೆಕ್ಸ್ಟ್ ಏನಾದರೂ ಅದನ್ನ ಬಿಟ್ಟು ಏನಾದರೂ ಮಾಡ್ಕೊಂಡಿದ್ರೆ ಮೀನ್ಸ್ ಈ ಪ್ರೊಫೆಷನಲ್ ಅಂತ ಬಂದರೆ KCT ನೀಟ್ ಏನಾದರೂ ಮಾಡ್ಕೊಂಡು ಏನಾದರೂ ಬಂದಿತ್ತಂದರೆ ನಿಮ್ಗೆಲ್ಲರೂ ಕೂಡ ಈ ವಿಡಿಯೋ ಭಾಳ ಇಂಪಾರ್ಟೆಂಟು. ಯಾಕಂದರೆ ಈ ನೆಕ್ಸ್ಟ್ ಏನು ಮಾತಾಡ್ತಾ ಹೋಗ್ತೀನಿ ಸುಮ್ಮನೆ ಓಕೆ ಅಂದರೆ ಕಾಡಜರ್ಕಂತ ಏನೋ ಒಂದು ರೀಲ್ಸ್ ಸ್ಕ್ರಾಲ್ ಮಾಡ್ಕೊತಿರ್ತಾರೆ ಫೋನಲ್ಲಿ, ಅದನ್ನು ಬಿಟ್ಟಾಕಿ ಏನೋ ಒಂದು 10-15 ನಿಮಿಷ ಒಂದು ಅಪ್ಲಿಕೇಶನ್ ಆಗ್ತಂತಾರೆ ಸ್ಕಾಲರ್ಶಿಪ್ ಬಂದರೂ ಬರ್ಬೋದು. ಅಂದರೆ ಗೌರ್ಮೆಂಟ್ ಅಂದರೆ ಫಿಕ್ಸ್ ಬರ್ತವೆ, ನಾನ್ ಗೌರ್ಮೆಂಟು ಕೂಡ ಸೆಲೆಕ್ಟೆಡ್ ಆಗಬೇಕು. ಸೊ ಹಂಗಾಗಿ ಅವು ಯಾವೆಲ್ಲ ಇರ್ತವೆ ಒಂದು ಕೂಡ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. 1.5 ಲಕ್ಷದಿಂದ 2 ಲಕ್ಷವರೆಗೂ ಕೂಡ ಫಾರ್ ಇಯರ್ ಹೇಳ್ತಾ ಇದ್ದೀನಿ. ಓಕೆ, ಸ್ಯಾಲ್ರಿ ಅಲ್ಲ, ಸ್ಕಾಲರ್ಶಿಪ್ಸ್, ಆಯಿತಾ. ಸೊ ಒಂದು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈ ಥರನಾಗಿ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಸಿಗಲ್ಲ ನಿಮ್ಗೆ. ಯಾಕಂತಂದರೆ ಅವ್ರಿಗೆ ಗೊತ್ತಾಯ್ತಂದ್ರೆ ನಮಗೆ ಬರಲ್ಲ ಅಂತ ಯಾರು ಕೂಡ ಹೇಳಿಕ್ಕೂ ಹೋಗಲ್ಲ. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹಿಂಗೋ ನಮ್ಗೆ ಬಂದಿದ್ದಾದ್ಮೇಲೆ, ಓಕೆ, ನಮಗೆ ಬಂದಾದ್ಮೇಲೆ ನಿಮ್ಗೆ ಹೇಳ್ತಿದ್ದೀನಿ ಹೊರತು ಯಾವುದೇ ಹುಡಿಸ್ಕೊಂಡು ಹೇಳ್ತಿಲ್ಲ. ಆ್ಯಂಡ್ ಇವು ನಾನು ಹೇಳ್ತಕ್ಕಂಥ ಮುಂದೆ ಇವು ಮಾತ್ರ ಜೆನ್ಯೂನ್ ಸ್ಕಾಲರ್ಶಿಪ್, ಇವು ಮಾತ್ರ ಖಂಡಿತ ಬರ್ತವೆ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಓಕೆ, ಮೊದಲನೇದಾಗಿ ನಾನು ಗೌರ್ಮೆಂಟ್ ಸ್ಕಾಲರ್ಶಿಪ್ ಯಾವೆಲ್ಲ ಬರ್ತವೆ ಈಗ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಗೆ ಅಂತಂದರೆ ಮೊದಲನೇದಾಗಿ ಬಂದುಬಿಟ್ಟು SSB ಮಾತ್ರ. ಯಾವುದೇ ಒಂದು ಸ್ಟೂಡೆಂಟ್ ಕೂಡ ಮಿಸ್ ಮಾಡ್ಕೊಳ್ಳೋಂಗಿಲ್ಲ SSB. ಯಾಕೆಂತಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಜಸ್ಟ್ ನೀವು ಇನ್ ಕೇಸ್ ಫೇಲ್ ಆಗಿ ಕೂಡ ವಾಪಸ್ ಸಪ್ಲಿಮೆಂಟ್ರಿ ಬರ್ಕೊಂಡು ಇನ್ ಕೇಸ್ ಅಡ್ಮಿಷನ್ ಆದೂ ಕೂಡ SSB ಸ್ಕಾಲರ್ಶಿಪ್ ಬರ್ತೈತೆ. ಇದು ಗೌರ್ಮೆಂಟ್ ಕಡೆಯಿಂದ 100% ಬರುವಂಥದ್ದು. ಇದು ಡಿಫ್ರೆಂಟಾಗಿ ಹೋಗ್ತದೆ, ಕ್ಯಾಟಗರಿ ವೈಸ್ ಹೋಗ್ತದೆ, ಕೋರ್ಸ್ ವೈಸ್ ಹೋಗ್ತದೆ. ಇದು ಮಾತ್ರ ಗೌರ್ಮೆಂಟ್ದು ಫಿಕ್ಸ್ ಮಾತ್ರ ಬರ್ತಾಯಿದೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಒಂದು ಇದು ಲೈಕ್ ಎಕ್ಸಾಂಪಲ್ಗೆ ಒಂದು ಹೇಳ್ತಾ ಇದ್ದೀನಿ ನಾನು. ಇಂಜಿನಿಯರ್ ಸ್ಟೂಡೆಂಟ್ ಐತಂದರೆ ನಾರ್ಮಲ್ ಸ್ಟೂಡೆಂಟ್ಗೆ ಅಂದರೆ 20K ವರೆಗೂ ಕೂಡ ಬರ್ತದೆ. ಇನ್ ಕೇಸ್ SC ಐತಂದ್ರೆ 90K ಬರ್ತೈತೆ. ಸೊ ಅಂದರೆ ಹಿಂಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದರೆ ನಿಮ್ದು ಯಾವುದಾದ್ರೂ ಒಂದು ಕೋರ್ಸು ಗೌರ್ಮೆಂಟ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ದು ಗೌರ್ಮೆಂಟ್ ಫೀಸ್ 10,000 ಇತ್ತಪ್ಪ ಯೂನಿವರ್ಸಿಟಿ ಫೀಸ್ ಅಂತಂದರೆ ನಿಮಗೆ SSB ಕಡೆಯಿಂದ ಎಷ್ಟು ಕೊಡ್ತಾರೆ, 5,000 ಕೊಡ್ತಾರೆ. ಸೊ ಇದು ಮಾತ್ರ ಮಿಸ್ ಮಾಡ್ಕೊಳ್ಳೋಂಗೇ ಇಲ್ಲ. ಆ್ಯಂಡ್ NSP ಒಂದೊಂದು ಟೈಮ್ ಯಾವ ರೀತಿ ಆಗುತ್ತೆ ಅಂತಂದರೆ ಒಂದು ಮೈನಾರಿಟಿ ಸ್ಟೂಡೆಂಟ್ಗೆ ಅಷ್ಟೇ ಕೊಟ್ಬಿಡ್ತಾರೆ, ಇಲ್ಲಾಂತಂದು ಎಲ್ಲರೂ ಕೂಡ ಒಂದೊಂದು ಟೈಮ್ ಕೊಟ್ಬಿಡ್ತಾರೆ. ಒಂದೊಂದು ಟೈಮ್ ಸ್ಕಾಲರ್ಶಿಪ್ ಅದು ಅಪ್ರೂವ್ಡ್ ಆಗತ್ತಿರಲ್ಲ ಒಂದೊಂದು ವರ್ಷ. ಬಟ್ ಅದನ್ನು ಮಾತ್ರ ಅಪ್ಲೈ ಮಾಡಿರಿ, ಯಾಕಂದರೆ ಅದು ಫಿಕ್ಸ್ ಬರ್ತಾ ಇರ್ತದೆ. ಆಲ್ಮೋಸ್ಟ್ ಮೈನಾರಿಟಿ ಸ್ಟೂಡೆಂಟ್ಗೆ ಬರ್ತಾ ಇರ್ತದೆ. ಸೊ ಅದು ಮಾತ್ರ ಮಿಸ್ ಮಾಡ್ಕೊಳ್ಳೋಂಗಿದೆ. ವೇರಿಯೇಷನ್ ಆಗ್ತಾ ಇರ್ತದೆ. ಒಂದೊಂದು ವರ್ಷ 10,000 ಕೊಡ್ತಿರ್ತಾರೆ, ಒಂದೊಂದು 30,000 ಕೂಡ ಕೊಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ಇದು ಬಂದು ನೆಕ್ಸ್ಟ್ ಕಾಣಿಸ್ತಿದೆ ನೋಡಿ, ಫುಡ್ ಆ್ಯಂಡ್ ಅಕಾಮಿಡೇಷನ್. ಥರ್ಡ್ ಬಂದುಬಿಟ್ಟು ಫುಡ್ ಆ್ಯಂಡ್ ಅಕಾಮಿಡೇಷನ್ನು. ಇದು ಅಂದರೆ ಇದು ಹೆಂಗೆ ಬರುತ್ತೆ ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಇರ್ತಾ ಅಂತ ಕೇಳ್ಬೋದು ನಿಮಗೆ. ಇದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರಬೇಕಂದ್ರೆ SSBನೇ ಹಾಕಿರಬೇಕು. ಬಟ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಕೂಡ ಅದು ನಿಮಗೆ ಕನ್ಸಿಡರ್ ಆಗಬೇಕಂತಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೊಂಡಿರಬೇಕು. ಇನ್ ಕೇಸ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಇನ್ ಕೇಸ್ ಹಾಸ್ಟೆಲ್ ಸೆಲೆಕ್ಷನ್ ಆಗದೇ ಇದ್ದಾಗ, ಅಥವಾ ಇನ್ ಕೇಸ್ ಹಾಸ್ಟೆಲ್ ಆಗಿತ್ತಪ್ಪ ನಾನೇ ರಿಜೆಕ್ಟ್ ಮಾಡ್ತೀನಿ ಹಾಸ್ಟೆಲ್ ಅಂತ ಹಂಗೂ ಕೂಡ ಮಾಡ್ಬೋದು. ನಿಮಗೆ ಈ ವರ್ಷದಿಂದ 20,000 ಕೊಡ್ತಿದ್ರ ಫುಡ್ ಆ್ಯಂಡ್ ಅಕಾಮಿಡೇಷನ್. ಇದು ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಇದು ಕೂಡ ಅಂದರೆ ಹಾಸ್ಟೆಲ್ ಜಸ್ಟ್ ಅಪ್ಲಿಕೇಶನ್ ಹಾಕಿರಿ ನೀವು. ಇನ್ ಕೇಸ್ ಸೆಲೆಕ್ಟ್ ಆಗದೆ ಹೋದಾಗ ನಿಮಗೆ SSB ಜೊತೆಗೆ ಬರ್ತಕ್ಕಂಥ ಇದೇನು ಫೀ ರಿಇಂಬರ್ಸ್ಮೆಂಟ್ ಅಂತ ಏನು ಕರಿತೀವಿ, SSB ಕೊಡುವಂಥದ್ದು ಶುಲ್ಕ ಮರುಪಾವತಿ, ಅದ್ರ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ತಾರೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೂಡ ಅದಕ್ಕೆ ಜೋಡಿಸಿ ಕೊಡ್ತಾರೆ. ಸರ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸ್ ಮನಿ ಅಂತ ಕಾಣಿಸ್ತಿದೆ ನೋಡಿ. ಪ್ರೈಸ್ ಮನಿ ಯಾರಿಗೆ ಬರ್ತದೆ ಗೊತ್ತಿರುವಾಗೆ SC ಆ್ಯಂಡ್ ST ಸ್ಟೂಡೆಂಟ್ಗೆ ಮಾತ್ರ ಬರ್ತದೆ. ಇದು ಗೊತ್ತಿರುವಾಗೆ SC ಸ್ಟೂಡೆಂಟು ಇದು ಗೊತ್ತಿರುವಾಗೆ ಅಂದರೆ ಇದು ಡಿಫ್ರೆಂಟಾಗಿ ಹೋಗ್ತದೆ. ಲೈಕ್ ಇದು ಎಲ್ಲರೂ ಕೂಡ ಬರ್ತದೆ. ಆ್ಯಕ್ಚುಲಿ PUC ಮೇಲೆ ಅಂತಲ್ಲ, ಇವನ್ ನೀವು PUC ಇದ್ದರೂ ಕೂಡ ಕೊಡ್ತಾರೆ. ಆ್ಯಂಡ್ SSLC ಮುಗಿಸ್ಕೊಂಡು ಜಸ್ಟ್ ಬಂದವರು ಕೂಡ ಕೊಡ್ತಾ ಇರ್ತಾರೆ. ಪ್ರೈಸ್ ಮನಿನೂ ಕೂಡ ಬರ್ತದೆ. ಇದು ಕೂಡ ನಿಮ್ಗೆ ಗೊತ್ತಿರುವಾಗೆ ಈಗ ಇನ್ ಕೇಸ್ PUC ಮುಗಿಸ್ಕೊಂಡು ಏನಾದರೂ ಹೊರಗಡೆ ಬಂತಂದರೆ 20,000 ಕೊಡ್ತಾರೆ. ಮತ್ತು UG ಕೋರ್ಸಸ್ ಮುಗಿಸ್ಕೊಂಡು ಯಾರು ಹೋಗಿತ್ತಂದರೆ ನಿಮ್ಗೆ ಕೂಡ ವೇರಿ ಆಗ್ತಾ ಹೋಗ್ತದೆ. ಇದು ಪ್ರೈಸ್ ಮನಿ ಮಾತ್ರ ಫಿಕ್ಸ್, ಅದು ಕೂಡ ಬರೋದು. ಆ್ಯಂಡ್ ರೈತ ವಿದ್ಯಾನಿಧಿ ಈಗ ರೀಸೆಂಟಾಗಿ ಈಗ 2 ಇಯರಿಂದ ಇದನ್ನು ತೆಗೆದಾಕಿದ್ದಾರೆ. ಬಟ್ ಈ ವರ್ಷ ಅಂದರೆ 2025-26 ಇನ್ನೇನಿದೆ ಈ ವರ್ಷ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರೈತ ವಿದ್ಯಾನಿಧಿ ಅಂತಂದರೆ ನಿಮ್ಮ ಮನೆಯವರು ಯಾರಾದರೂ ನಿಮ್ಮದು ಹೊಲ ಇರ್ತದೆ ಅಂತ ಹೇಳ್ತೀನಿ ನೋಡಿ. ಅಂದರೆ ನಿಮ್ದು ಏನಾದರೂ ಜಮೀನು ಇತ್ತಂದರೆ ಅದು ನಿಮ್ಮ ಮನೆಯವ್ರ ಹೆಸರಲ್ಲಿ ಇರ್ತದೆ, ನಿಮ್ಮದು ಹೆಸರಲ್ಲ, ನಿಮ್ಮ ಮನೆಯವ್ರ ಹೆಸರು ಇರ್ತದಲ್ವಾ. ಸೊ ಆ ರೀತಿ ಇದ್ದಾಗ ರೈತ ವಿದ್ಯಾನಿಧಿ ಕಡೆಯಿಂದ ಏನು ಮಾಡ್ತಾರೆ ಅಂತಂದರೆ ಅದು ಕೂಡ SSB ಜೊತೆ ಬರ್ತೈತೆ, ನಿಮ್ದು ಇರಬೇಕು. ಓಕೆ, ಅದು ಈ ಸರ್ತಿ ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ಈಗ ರೈತ ವಿದ್ಯಾನಿಧಿನ SSB ಜೊತೆ ಕೊಡಲಿಕ್ಕೆ ಯಾವ ರೀತಿ ಏನೇನೆಲ್ಲ ಅಟ್ಯಾಚ್ಮೆಂಟ್ ಮಾಡಿ ಕೊಡ್ಲಿಕ್ಕೆ ಹೇಳ್ತಾರೋ ನೋಡೋಣ. ಓಕೆ, ಬಟ್ ಅದೆಲ್ಲನೂ ಕೂಡ ಗೊತ್ತಾಗಬೇಕಂದ್ರೆ ಮೊದಲು ಹೇಳ್ತೀನಿ ನೋಡಿ, ವಾಟ್ಸಪ್ ಚಾನಲ್ ಇರ್ತದೆ. 1 by 1 ಏನೇನೆಲ್ಲ ಪ್ರತಿಯೊಂದು ಕೂಡ ಅಪ್ಡೇಟ್ ಆದಾಗ ನಿಮಗೆ ವಾಟ್ಸಪ್ ಚಾನಲ್ ತಿಳಿಸ್ತಾ ಇರ್ತೀವಿ. ನೆಕ್ಸ್ಟ್ ಕಟ್ಟಡ ಕಾರ್ಮಿಕ ಮಕ್ಕಳ ವಿದ್ಯಾರ್ಥಿ ವೇತನ ಅಂತಂದು. ಸೊ ಇದು ನೋಡಿ, ಇದರಲ್ಲಿ 2 ರೀತಿ ಬರ್ತವೆ ಕಟ್ಟಡ ಕಾರ್ಮಿಕರದು. ಅಂದರೆ ಒಂದು ಸಂಘಟಿತ ಅಂತ ಬರ್ತದೆ, ಇನ್ನೊಂದು ಅಸಂಘಟಿತ ಬರ್ತದೆ. ಸೊ ಅದನ್ನ ಬಿಟ್ಟು ಹಾಕಿರಿ. ಈಗ ಸದ್ಯಕ್ಕೆ ನಿಮ್ಮ ಮನೆಯವ್ರು ಯಾರಾದ್ರೂ ಲೇಬರ್ ಕಾರ್ಡ್ ಇತ್ತಂದರೆ
ಸೊ ಕಟ್ಟಡ ಕಾರ್ಮಿಕರದ್ದು ಏನು ಮಾಡಿದಾರೆ ಅಂತಂದರೆ ರೀಸೆಂಟಾಗಿ ಇದನ್ನಂತಂದರೆ ಮೊದಲೆಲ್ಲ ಜಾಸ್ತಿ ಬರ್ತಾಯಿತ್ತು. ಲೈಕ್ ಎಕ್ಸಾಂಪಲ್ ಹೇಳ್ತಂತಂದರೆ ಈ 3 years ಬ್ಯಾಕ್ ಏನು ಹೇಳ್ತೀವಿ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ ಕೇಸ್ ಇಂಜಿನಿಯರಿಂಗ್ ಮಾಡಿತ್ತಂತಂದರೆ ನಿಮ್ಗೆ 50,000 ಕೊಡ್ತಾಯಿದ್ರು, ಅಥವಾ ಇನ್ ಕೇಸ್ ನರ್ಸಿಂಗ್ ಮಾಡಿತ್ತಂದರೆ 40,000 ಕೊಡ್ತಾಯಿದ್ರು. ಇನ್ ಕೇಸ್ ನಾರ್ಮಲ್ ಡಿಗ್ರಿ ಕೂಡ ಮಾಡಿದ್ರು ಕೂಡ 20K ಮೇಲೇ ಕೊಡ್ತಾಯಿದ್ರು. ಸೊ ಈ ರೀತಿ ಅಂದರೆ ಜಾಸ್ತಿನ ಕೊಡ್ತಾಯಿದ್ರು. ಬಟ್ ರೀಸೆಂಟಾಗಿ ಏನಾಗಿದೆ ಅಂದರೆ ಎಲ್ಲನೂ ಕೂಡ ಕಡಿಮೆ ಮಾಡ್ಕೊಂಬಂದಿದ್ದಾರೆ. ಇನ್ಕೆ ಫಾರ್ ಎಕ್ಸಾಂಪಲ್ ಹೇಳ್ತಂದರೆ ನೀವು MBBS ಈ ಥರ ಡೆಂಟಲ್ ಈ ಥರ ಏನಾದರೂ ಮಾಡ್ತೀರಾ ಅಂತಂದರೆ ಪ್ರೊಫೆಷನಲ್ ಒಳಗೆ ನಿಮಗೆ 11,000 ಮಾಡಿದ್ದಾರೆ. ಆ್ಯಂಡ್ ಇಂಜಿನಿಯರಿಂಗ್ ಮಾಡಿತ್ತಂದರೆ ನಿಮಗೂ 11,000 ಮಾಡಿದ್ದಾರೆ. ಆ್ಯಂಡ್ ಈ ನರ್ಸಿಂಗು B ಫಾರ್ಮಾ D ಈ ರೀತಿ ಕೋರ್ಸಸ್ಗಳು ಪ್ರೊಫೆಷನಲ್ ಮಾಡಿತ್ತಂದರೆ 10,000 ಕೊಡ್ತಾ ಇದ್ದಾರೆ. ಸೊ ಅಂದರೆ ಈ ಕಡಿಮೆ ನಾರ್ಮಲ್ ಡಿಗ್ರಿ ಮಾಡಿತ್ತಂದರೆ ನಿಮಗೆ 7,000ರಿಂದ 8,000 ಕೊಡ್ತಿದ್ದಾರೆ. ಅಂದರೆ ಇದು ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟಾಗಿ ಹೋಗ್ತದ್ದು ಕಟ್ಟಡ ಕಾರ್ಮಿಕ ವಿದ್ಯಾರ್ಥಿ ವೇತನದ್ದು. ಸೊ ಈ ವರ್ಷನೂ ಕೂಡ ಮತ್ತೆ ಎನೇಬಲ್ ಮಾಡಿದಾರೆ. ಬಿಟ್ಟಾಗ ಯಾವ ರೀತಿ ಏನು ಎಲ್ಲ ಕೂಡ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇನ್ಸೆಂಟಿವ್ಸ್ ಅಂತ ಬರ್ತಾವೆ. ಅಂದರೆ ಇನ್ ಕೇಸ್ ನೀವು ಇಲ್ಲಿ ನೋಡಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಏನು ಹೇಳಿದೆ ನಾನು, ಹಾಸ್ಟೆಲ್ಸ್ ಆಗದಿದ್ದವ್ರಿಗೆ ಮಾತ್ರ ಕೊಡ್ತಾರೆ. ಇನ್ ಕೇಸ್ ಹಾಸ್ಟೆಲ್ ಇತ್ತಂದರೆ ಯಾವ ರೀತಿ ಬರ್ತದೆ, SSB ಬರುತ್ತೆ ಅಷ್ಟೇ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಅವ್ರಿಗೆ ಬರೋಲ್ಲ. ಅವಾಗ ಏನಾಗ್ತದೆ ಇನ್ಸೆಂಟಿವ್ ಅಂತ ಬರ್ತದೆ. ಅಂದರೆ ಹಾಸ್ಟೆಲ್ ಕಡೆಯಿಂದ ಅಂತಂದರೆ ಕೆಲವೊಂದಿಷ್ಟು ಇನ್ಸೆಂಟಿವ್ ಅಂತ ಕೊಡ್ತಾ ಇರ್ತಾರೆ. ಸೊ ಇವೆಲ್ಲನೂ ಕೂಡ ಏನಂತಂದರೆ ಗೌರ್ಮೆಂಟ್ ಕಡೆಯಿಂದ ಬರತಕ್ಕಂಥ ಸ್ಕಾಲರ್ಶಿಪ್ಸು ಒಂದು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇದು ಫಿಕ್ಸ್ ಬರುವಂಥದ್ದು ಇಷ್ಟು ಕೂಡ. ಓಕೆ, ಇದಾದ ನಂತರ ನೆಕ್ಸ್ಟ್ ಏನು ಬರ್ತದೆ ಅಂತ ಗೌರ್ಮೆಂಟ್ ಅಂತ ಹೇಳಿದೆ ಇಷ್ಟು ಯಾವಾಗ ಬರುತ್ತೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಂದು ಹೇಳ್ತೀನಿ ನೋಡಿ. ನಿಮ್ಮ ಕಾಲೇಜ್ ಮೊದಲು ಅಡ್ಮಿಷನ್ ಆದ ನಂತರ ನಿಮಗೆಲ್ಲ ಕೂಡ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರು ಯೂನಿವರ್ಸಿಟಿಯಿಂದ ಕಳಿಸ್ತಾರೆ. ಅವಾಗ ಆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಅಪ್ಲಿಕೇಶನ್ ಹಾಕಬೇಕು. ಆಯಿತಾ. ನೆಕ್ಸ್ಟ್ ಇದಾದ ನಂತರ ಬಂದುಬಿಟ್ಟು ನೆಕ್ಸ್ಟ್ ಬರೋದು ನಿಮಗೆ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ಸ್ವಲ್ಪ ಎಕ್ಸಾಂಪಲ್ಗೆ ಸ್ವಲ್ಪ ಇಟ್ಕೊಂಡಿದ್ದೆ ನಾನು. ಅಂದರೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಒಂದು 8 ಸ್ಕಾಲರ್ಶಿಪ್ ಹೇಳ್ತೀನಿ. ಸ್ವಲ್ಪ ಯಾಕಂತಂದರೆ ಇಷ್ಟು ಸ್ಕಾಲರ್ಶಿಪ್ ಇರ್ತಂದರೆ ಜಾಸ್ತಿ ನಂಬರ್ ಸ್ಟೂಡೆಂಟ್ನ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಹೆಂಗೆ ಬರುತ್ತಂತಂದರೆ ನಾನ್ ಗೌರ್ಮೆಂಟ್. ಇದಕ್ಕೆ ಯಾವುದೇ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿಲ್ಲ. ಬಟ್ ನೀವು ಅಡ್ಮಿಷನ್ ಆಗಿರೋದು ಪ್ರೂಫ್ ಎಲ್ಲ ಕೂಡ ಬೇಕಾಗ್ತದೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ಬೇಕಾಗ್ತವೆ. ಓಕೆ, ಬಟ್ ಇಲ್ಲಿ ನೋಡಿ ಎಸ್ಪೆಷಲಿ ಏನಂತಂದರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಸ್ವಲ್ಪ ನಾರ್ಮಲ್ ಡಿಗ್ರಿ ತೊಗೊಳೋದು ಕಡಿಮೆ, ಪ್ರೊಫೆಷನಲ್ ಕೋರ್ಸಸ್ ಇರ್ತಾರೆ ನೋಡ್ರಿ ಅಂಥವ್ರನ್ನ ತಗೋತಾರೆ. ಆದರೂ ನಾರ್ಮಲ್ ಡಿಗ್ರಿ ಒಂದೊಂದು ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದಾಗೆ. ಲೈಕ್ ಎಕ್ಸಾಂಪಲ್ ಫಸ್ಟ್ನೇದು ಬಂದುಬಿಟ್ಟು HDFC. ಈ HDFC ಏನು ಮಾಡ್ತಾರೆ ಅಂತಂದರೆ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ನ ಆದಷ್ಟು ಕೊಡೋದಿಲ್ಲ. ಓಕೆ, ಹೇಳ್ತೀನಿ ನೋಡಿ. HDFCದಲ್ಲೂ ಪ್ರೊಫೆಷನಲ್ ಕೋರ್ಸಸ್ಗೆ ಕೊಡ್ತಾರೆ. ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡೋಂಥವ್ರು ಮತ್ತು ಮೆಡಿಸಿನ್ಸ್ಗಳಂತ ಬರ್ತವೆ. ಮೆಡಿಸಿನ್ಸ್ ಅಂದರೆ ಎಲ್ಲನೂ ಕೂಡ ಮೆಡಿಕಲ್ ಬರುವಂಥ ಎಲ್ಲ MBBS ಆಯಿತು, ಡೆಂಟಲ್ಲು, ಹೋಮಿಯೋಪತಿ, ಆಯುರ್ವೇದ, ಈಗ ನರ್ಸಿಂಗು, B ಫಾರ್ಮಾ D ಫಾರ್ಮಾ ಮತ್ತು ಈಗ ಪ್ಯಾರಾಮೆಡಿಕಲ್ ಈ ರೀತಿ ಎಲ್ಲನೂ ಕೂಡ ಏನೇನು ಕಾಣಿಸ್ತಾರೆ ನೋಡಿ, ಎಲ್ಲನೂ ಕೂಡ HDFCದವ್ರು ಏನು ಮಾಡ್ತಾರೆ ಕೊಡ್ತಾರೆ. ಸೊ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ UG ಕೋರ್ಸ್ ಅಂದರೆ ಸೆಕೆಂಡ್ PUC ಮುಗಿಸ್ಕೊಂಡು ಹೋಗ್ತಾ ಇದ್ದೀರ ಅಂತಂದರೆ ನಿಮಗೆ ಅಪ್ ಟು 50,000 ರೂಪಾಯಿವರೆಗೂ 50,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಇನ್ ಕೇಸ್ ಸೆಲೆಕ್ಷನ್ ಆಯ್ತು ಅಂದರೆ 3 ಸರ್ತಿ ಬಿಡ್ತಾರೆ ಅವರು ರೌಂಡ್ಸ್. ಅಂದರೆ ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟ್. ಆ ಥರ್ಡ್ ಲಿಸ್ಟಲ್ಲಿ ಒನ್ ಟೈಮ್ ಏನಾದರೂ ಸೆಲೆಕ್ಷನ್ ಆಯಿತು ಅಂದರೆ 4 ಕೋರ್ಸ್ ಮುಗಿಯೋವರೆಗೂ ಕೂಡ ಬರ್ತೈತೆ. ಸರಿ, ನೆಕ್ಸ್ಟ್ ಜಿಂದಾಲ್ ಅಂತಂದು ನಿಮಗೆ ಗೊತ್ತಿದೆ. ಜಿಂದಾಲ್ ಫೌಂಡೇಶನ್ನು ವರ್ಷನೂ ಕೂಡ ಭಾಳಷ್ಟು ಹುಡುಗರಿಗೆ ಕೊಡ್ತಾರೆ ಇವರು. ಓಕೆ, ನಿಮಗೆ ಗೊತ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅವರು. ಸೊ ತಮ್ಮದೇ ಆದಂಥ ದೊಡ್ಡದು ಏನಿದೆ ಒಂದು ಫೌಂಡೇಶನ್ ಇದೆ ಅಲ್ವಾ. ಸೊ ಅದ್ರ ಕಡೆಯಿಂದ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ಹಾಕೋದು ಈ ಸರ್ತಿ ಮೋಡ್ ಚೇಂಜ್ ಮಾಡಿದರೆ ವರ್ಷ ಯಾವ ರೀತಿ ಇರ್ತದೆ ಅಂದರೆ ಫಾರ್ಮ್ನ ಫಿಲ್ಅಪ್ ಮಾಡಿ, ಸೊ ಬೇರೆ ರೀತಿ ಅಂದರೆ ಫಾರ್ಮ್ನ ತಕ್ಕೊಂಡು ಅದನ್ನೆಲ್ಲ ಕೂಡ ಫಿಲ್ಅಪ್ ಮಾಡಿ ಪೋಸ್ಟ್ ಮಾಡೋದಿರ್ತದ್ದು. ಬಟ್ ಈ ಸರ್ತಿ ಆನ್ಲೈನೇ ಫಿಲ್ಅಪ್ ಮಾಡ್ಕೋಬೇಕಾಗಿದೆ. ಆನ್ಲೈನೇ ಫಿಲ್ಅಪ್ ಮಾಡ್ಕೊಂಡು ಮತ್ತೆ ಪೋಸ್ಟಿಗೆ ಕಳಿಸ್ಬೇಕು. ಅದು ಜಿಂದಾಲ್ ಸ್ವಲ್ಪ ಸಪ್ರೇಟಾಗಿ ನಿಮಗೆ ಬಿಟ್ಟಿದ್ರಾಗಲೇ. ಬಟ್ ನಿಮ್ಗೆ ಇನ್ನೊಂದು ಟೈಮ್ ಹೇಳ್ತೀನಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಬರೋದು ನೋಡಿ ಎರಡು ಆಯ್ತಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಮ್ ಸ್ಕಾಲರ್ಶಿಪ್ ಅಂತ ಹೇಳಿದೆ ನೋಡಿ. ಇದು ಸ್ಟೆಮ್ ಸ್ಕಾಲರ್ಶಿಪ್ ಎಸ್ಪೆಷಲಿ ಸದ್ಯಕ್ಕೆ ಡ್ಯೂರಿಂಗ್ ಯಾರು ಜಸ್ಟ್ ಈಗ KCT ನೀಟ್ ಮುಗಿಸ್ಕೊಂಡು ಬಂದವ್ರಿಗೆ ಅಂತಲೇ ಕೊಡ್ತಿದ್ದಾರೆ. ವರ್ಷನೂ ಕೂಡ ಇರ್ತಂದರೆ ಸುಮಾರು ಒಂದು 2,000 ಸ್ಟೂಡೆಂಟ್ಸ್ಗೆ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಧರ್ಮಸ್ಥಳ ಬಂದುಬಿಟ್ಟು ಎಲ್ಲರೂ ಕೂಡ ಕೊಡಲ್ಲ. ಅಲ್ಲಿ ಮನೆಯವ್ರು ಯಾರಾದರೂ ಧರ್ಮಸ್ಥಳದಲ್ಲಿ ಟ್ರಸ್ಟ್ ಅಂತ ಏನಿದೆ ಅದರಲ್ಲಿ ವರ್ಕ್ ಮಾಡೋರಿಗೆ ಅದು ಕೂಡ ಫಿಕ್ಸ್ ಬರ್ತದೆ. ಓಕೆ, ಅದಾದ ನಂತರ ಇನ್ನೂ ಕೂಡ ಬರ್ತವೆ ಆ ಕಂಪ್ನಿಗಳಿರ್ತವೆ. ಲೈಕ್ ಎಕ್ಸಾಂಪಲ್ SB ಫೌಂಡೇಶನ್ ಅಂತ ಕಾಣ್ತದೆ, ಆ್ಯಂಡ್ ಕೊತ್ತಕ್ ಕನ್ಯಾ ಅಂತ ಬರ್ತದೆ, ಆದಿತ್ಯ ಬಿರ್ಲಾ ಮತ್ತು ಟಾಟಾ ಕ್ಯಾಪಿಟಲ್. ಇವೆಲ್ಲನೂ ಕೂಡ ಕಂಪ್ನಿಗಳು ಗೊತ್ತಿರುವಾಗೆ ನಿಮಗೆ. ಸೊ ಅವು ಏನಪ್ಪ ಆಗ್ತಾವೆ ಅಂತಂದರೆ ಅವರ ಕಂಪ್ನಿ ಕಡೆಯಿಂದ ಏನು ಮಾಡ್ತಾರೆ ಅಂತಂದರೆ ಮಿನಿಮಮ್ ಇಷ್ಟು % ಅಮೌಂಟ್ ಏನು ಮಾಡೋಕಂತಂದರೆ ಸಮಾಜಕ್ಕೆ ಕೊಡೋಣ ಅಂತಂದರೆ ಅದ್ರ ಬದಲು ಕೊಡೋ ಬದಲು ಏನು ಮಾಡ್ತಾರೆ ಸ್ಟೂಡೆಂಟ್ಗೆ ತಮ್ಮ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾ ಇರ್ತಾರೆ. ಇವರು ಕೂಡ ಒಂದೊಂದಾಗಿ ಓಕೆ ಬಿಟ್ಟಾಗ ಎಲ್ಲನೂ ಕೂಡ ಆಲ್ಮೋಸ್ಟ್ ಬಡ್ಡಿ ಫಾರ್ ಸ್ಟಡಿದಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಿಡ್ತಾ ಇರ್ತಾರೆ. ಸೊ ಹಂಗಾಗಿ ಹೇಳ್ತಾ ಇರ್ತೀವಿ. ಆ್ಯಂಡ್ ಇದು ಬಡ್ಡಿ ಫಾರ್ ಸ್ಟಡಿದಲ್ಲಿ ಹೇಳ್ತಾ ಹೋದೆ ನಾನು. ಇನ್ನೂ ಕೂಡ ಇದನ್ನು ಬಿಟ್ಟು ವಿದ್ಯಾವರ್ಧಕ ಅಂತ ಬರ್ತದೆ. ಆ ಒಂದು ವೆಬ್ಸೈಟಲ್ಲೂ ಕೂಡ ನಿಮಗೆ ಸ್ಕಾಲರ್ಶಿಪ್ಸ್ ಬರ್ತಾ ಇರ್ತವೆ. ಸುಮ್ಮನೆ ಅಂದರೆ ಇವು ಎಲ್ಲನೂ ಕೂಡ 100% ನಿಮಗೆ ಬರ್ತಂತ ಹೇಳಕ್ಕೆ ಬರಲ್ಲ. ಬಟ್ ಅವ್ರು ಎಷ್ಟು ಲಿಸ್ಟ್ ಬಿಡಬೇಕು. ಲೈಕ್ ಎಕ್ಸಾಂಪಲ್ ನಿಮಗೆ 1 ಲಕ್ಷ ಸ್ಟೂಡೆಂಟ್ ಹಾಕಿದ್ರು ಕೂಡ ಅವರು ಏನೋ 3,000 ಸ್ಟೂಡೆಂಟ್ಗೆ ಅಷ್ಟೇ ಕೊಡಬೇಕಪ್ಪ ಅಂತಂದರೆ 3,000 ಸ್ಟೂಡೆಂಟ್ ಅಷ್ಟೇ ಕೊಟ್ಟಿರ್ತಾರೆ. ಆ ಒಂದು 3,000 ಸ್ಟೂಡೆಂಟಲ್ಲಿ ನೀವು ಆಗಿತ್ತಂದರೆ ನಿಮಗೆ ಬರ್ತಿರ್ತದೆ. ಓಕೆ, ಸೊ ಇದೇನಂತಂದ್ರೆ ವರ್ಷ ಪೂರ್ತಿನೇ ಇರಲ್ಲ, ಆ ಲಿಮಿಟೆಡ್ ಟೈಮ್ ಇರ್ತದೆ. ಆ ಟೈಮ್ ಒಳಗಡೆ ಅಪ್ಲಿಕೇಶನ್ ಹಾಕಬೇಕು. ಅದು ಯಾವಾಗ ಎಂತ ಗೊತ್ತಾಗಬೇಕಂತಂದರೆ ಇವಾಗ ನೋಡಿ
ಹೋಗ್ಬಿಟ್ಟು ಮೊದಲು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಯಾಕಂದರೆ ಇವಾಗ ಸದ್ಯಕ್ಕೆ ಅಂತಂದರೆ ಬಿಟ್ಟಾಗ ಒಂದೊಂದೇ ಹೇಳ್ತಾ ಹೋಗ್ತಾ ಇರ್ತೀವಿ ಸರಿನಾ. ಇದು ಮಾತ್ರ ಅಂತಂದರೆ ಲಿಮಿಟೆಡ್ ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ಬರುವಂಥದ್ದಲ್ಲ. ಆ್ಯಂಡ್ ಬಟ್ ಇದು ಮಾತ್ರ ಇದು ಹೇಳ್ತೀನಿ ನೋಡಿ, ಎಕ್ಸಾಂಪಲ್ ಈಗ ಧರ್ಮಸ್ಥಳದ ಮಾತ್ರ ನಿಮ್ಗೆ ಯಾರೆಲ್ಲ ಟ್ರಸ್ಟಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅಲ್ಲಿ ಅವ್ರಿಗೆ ಮಾತ್ರ ಫಿಕ್ಸ್ ಬರ್ತದೆ. ಜಿಂದಾಲ್ ಮಾತ್ರ ಈಗ ಅಪ್ಲಿಕೇಶನ್ ಹಾಕೋರಲ್ಲಿ 90% ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ಇದು ಕೂಡ ಬರ್ತದೆ. ಆ್ಯಂಡ್ HDFC ನಿಮ್ಮ ಕೇಸ್ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಪರ್ಸೆಂಟೇಜ್ ಎಲ್ಲನೂ ಕೂಡ ಚೆನ್ನಾಗಿತ್ತಂದರೆ ಇದು ಕೂಡ 100% ಬರುವಂಥದ್ದು, ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಓಕೆ ಸರಿ, ಇವೆಲ್ಲ ಇದೆ ನೋಡಿ ಗೌರ್ನಮೆಂಟ್ ಮಾತ್ರ ನಿಮಗೆ ಎಸ್ಪೆಷಲಿ ಈ SSB ಮಾತ್ರ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಇದು ಮಾತ್ರ ಫಿಕ್ಸ್ ಬರ್ತದೆ. ಆ್ಯಂಡ್ SS ಸ್ಟೂಡೆಂಟ್ ಆಯ್ತಾನೆ ಪ್ರೈಸ್ ಮನಿ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಇವು ಮಾತ್ರ 200% ಬರುವಂಥದ್ದು ಆಯಿತಾ. ಸರಿ, ಎಲ್ಲನೂ ಕೂಡ ಬಿಟ್ಟಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಈಗ SSB ಸ್ಟಾರ್ಟ್ ಆಗಿದೆ. ಬೇಕಾದ್ರೆ ಇನ್ನೂ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲೋ ಹಾಕಿರಿ. ಸೊ ಬೇರೆಯವ್ರಿಗೂ ಅವಾಗವಾಗ ಟೈಮ್ಗೆ ಬಿಡ್ತಾ ಹೋಗ್ತಾರೆ. ಅವಾಗೆಲ್ಲನೂ ಕೂಡ ಹೇಳ್ತಾ ಹೋಗೋಣಂತೆ. ಸರ್ ಎಲ್ಲರೂ ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೋಡಿದರೆ ನಿಮಗೆ ಅಪ್ ಟು 2 ಲ್ಯಾಕ್ ಯಾಕೆ ಇನ್ನೂ ಕೂಡ ಜಾಸ್ತಿನೇ ಆಗ್ತದೆ. ಬಟ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗಲ್ಲ. ಇನ್ ಕೇಸ್ ಗೌರ್ನಮೆಂಟೇ ಎಲ್ಲನೂ ಕೂಡ ಸರಿಯಾಗಿ ಎಲ್ಲನೂ ಕೂಡ ಬಂದರೆ ನಿಮಗೆ ಮಿನಿಮಮ್ ಹತ್ತತ್ರ 1 ಲಕ್ಷ ಹತ್ತತ್ರ ಬರ್ತೀರ. ಓಕೆ, ಎಲ್ಲ ಅದರಲ್ಲಿ ಏನಾದರೂ ಪ್ರೈವೇಟಲ್ಲೂ 1-2 ಏನಾದರೂ ನೀವು ಏನಾದರೂ ಸೆಲೆಕ್ಟ್ ಆಗಿಬಿಟ್ರಂದ್ರೂ ನಿಮ್ಮನ್ನ 1.5 ಲಕ್ಷವರೆಗೂ ಕೂಡ ಆಗಿಬಿಡ್ತದೆ. ಸೊ ಯಾರು ಕೂಡ ಹೇಳಲ್ಲ ಕಣ್ರಿ, ಯಾಕಂದರೆ ಗೊತ್ತೇನೇ ಇಲ್ಲ ಎಷ್ಟು ಹುಡುಗರು ಈ ಥರ ಇದಾವೆ ಅನ್ನೋದೇ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೈವೇಟ್ ಎಷ್ಟೊಂದು ಹೇಳಿದೆ ನೋಡಿ, ಜಸ್ಟ್ ನಾನು ಎಕ್ಸಾಂಪಲಿಗೆ ಹೇಳಿದೆ ನಿಮ್ಗೆ ಒಂದು 8 ಈ ಥರ 100 ಇದ್ದಾವೆ. ಓಕೆ, 100 ಇದ್ದಾವೆ ಆಯಿತಾ. ಅಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರನ್ನೋಕ್ಕೋಸ್ಕರ ಕೆಳಗಡೆ ಕಂಪ್ನಿಗಳನ್ನ SBI ಆಯಿತು, ಕೊದಕನೆ ಆಯಿತು, ಮತ್ತು HDFC, ಸ್ಟೆಮ್ ಆಯಿತು, ಮತ್ತು ಆದಿತ್ಯ ಬಿರ್ಲಾ, ಟಾಟಾ ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಲೈಕ್ ಎಕ್ಸಾಂಪಲ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕೇವಲ 500 ಸ್ಟೂಡೆಂಟಿಗೆ ಕೊಡ್ತೈತಂದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 5,000 ಸ್ಟೂಡೆಂಟಿಗೆ ಕೊಡ್ತಿರ್ತಾರೆ. ಸೊ ಹಂಗಾಗಿ ಅಂಥ ಸ್ಕಾಲರ್ಶಿಪ್ ನಿಮ್ಗೆ ಅಷ್ಟೇ ಹೇಳೋಣ ಅಂತ ಜಸ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಭಾಳಷ್ಟು ಬರ್ತವೆ, ಅದನ್ನೆಲ್ಲ ಕೂಡ ಹೇಳ್ತಾ ಹೋಗೋಣ ಅಂತ. ಈ ಸದ್ಯಕ್ಕೆ ಸ್ವಲ್ಪ ಓಕೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಅಷ್ಟೇ ರೀ. ಸರಿ ಕೊಂಡ್ರು, ಬಾಯ್.